ಹಾಯ್ ಸ್ಟೂಡೆಂಟ್ಸ್, ಇವರ ಹೆಸರು ಆನಂದ್. ದುಬೈ ಬ್ರಾಂಚ್ನ ಬಿಟ್ಸ್ ಪಿಲಾನಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಇವರಿಗೆ ಯುವ ಇಂಜಿನಿಯರ್ಸ್ ಅಲ್ಲಿ ಕ್ಯಾಡ್ ಡಿಸೈನರ್ ಆಗಿ ಕೆಲಸ ಸಿಕ್ಕಿದೆ. ಇವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಅಕ್ಷಿತ್ ಮಖಿಜಾ ಅವರು ಆನಂದ್ಗೆ ಹೇಗೆ ಜಾಬ್ ಸಿಕ್ತು ಮತ್ತು ಇಂಟರ್ವ್ಯೂನಲ್ಲಿ ಹೇಗೆ ಇವರು ಕ್ರ್ಯಾಕ್ ಮಾಡ್ತಾ ಹೋದರು ಅಂತ ಕೇಳ್ತಾ ಹೋಗ್ತಾರೆ. ನೀವು ಈ ವಿಡಿಯೋದಲ್ಲಿ RVM CAD ಆನಂದ್ ಅವರಿಗೆ ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ನೀವು ನೋಡೋಣ. ಅಕ್ಷಿತ್ ಸರ್ ಅವರು ಆನಂದ್ಗೆ ಅವರ ಬಗ್ಗೆ ಹೇಳಿ ಮತ್ತು ಅವರ ಎಜುಕೇಷನ್ ಕ್ವಾಲಿಫಿಕೇಶನ್, ದುಬೈಯಿಂದ ಏಕೆ ಬಂದಿದ್ದೀರಾ ಅಂತ ಎಲ್ಲ ಸಹ ಕೇಳ್ತಾ ಹೋಗ್ತಾರೆ. ಆನಂದ್ ಅವರು ನೋಯ್ಡಾದಲ್ಲಿ ಹೈಸ್ಕೂಲ್ ಮುಗಿಸಿ ದುಬೈನ ಬಿಟ್ಸ್ ಪಿಲಾನಿ ಕಾಲೇಜಲ್ಲಿ BTech ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿ ಮೊದಲು ಜಾಬ್ಗೆ ಸೇರಿದ್ದಾರೆ. ಅವರ ಪರ್ಸನಲ್ ಪ್ರಾಬ್ಲಮ್ಸಿಂದಾಗಿ ಆ ಜಾಬ್ನ ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ RVM CAD ಜಾಯ್ನ್ ಆಗಿದ್ದಾರೆ. ಅಕ್ಷಿತ್ ಸರ್ ಅವರು ನೀವು ಕಾಲೇಜಲ್ಲಿ ಏನು ಹೇಳ್ಕೊಟ್ರು, ನೀವಿಲ್ಲಿ ಬಂದು ಏನು ಕಲ್ತ್ಕೊಂಡ್ರಿ ಅಂತ ಅಂದಾಗ ಆನಂದ್ ಅವರು ಇಂಜಿನಿಯರಿಂಗಲ್ಲಿ ನಾವು CAD ಡಿಸೈನ್ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ನ ಹೇಳ್ಕೊಡ್ತಿದ್ರು. ಆದರೆ RVM CADಲ್ಲಿ AutoCAD ಜೊತೆಗೆ ಸಾಲಿಡ್ ವರ್ಕ್ಸ್ನ ಅಡ್ವಾನ್ಸ್ ಆಗಿ ಇಲ್ಲಿ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಇಂಟರ್ವ್ಯೂಸ್ ಪ್ರೋಸೆಸ್ ಬಗ್ಗೆ ಮತ್ತು ಇವರು ಕೆಲವಷ್ಟು ಇಂಟರ್ವ್ಯೂಸ್ನ ಫೇಸ್ ಮಾಡಿದ್ದಾರೆ. ಇದರಲ್ಲಿ ಕೆಲವು ಇಂಟರ್ವ್ಯೂಸ್ ಯಾಕೆ ಕ್ಲಿಯರ್ ಆಗಿಲ್ಲ ಮತ್ತು ನೀವು ಹೇಗೆ ಕೆಲವು ಇಂಟರ್ವ್ಯೂಸ್ನ ಕ್ಲಿಯರ್ ಮಾಡಿದ್ರಿ, ಇದರ ಎಕ್ಸ್ಪೀರಿಯೆನ್ಸ್ ಕೇಳಿದಾಗ ಆನಂದ್ ಅವರು ಸಾಮಾನ್ಯವಾಗಿ ಇಂಟರ್ವ್ಯೂ ಕಂಪನಿಯಿಂದ ಕಂಪ್ನಿಗೆ ಚೇಂಜ್ ಇರುತ್ತೆ. ಆದರೂ ಎಲ್ಲರೂ ಕಾಮನ್ ಆಗಿ ಕೇಳೋದು ನಿಮ್ಮ ಡಿಸೈನ್ ಎಫಿಷಿಯನ್ಸಿ, ಆಮೇಲೆ ಎಷ್ಟು ಫಾಸ್ಟ್ ಆ್ಯಂಡ್ ಇನೋವೇಟಿವ್ ಆಗಿ ನೀವು ಮಾಡ್ತೀರಾ ಅಂತ. ನಾವು ಇಂಟರ್ವ್ಯೂಸ್ಗೆ ಹೋದಾಗ ನಮಗೆ ಒಂದು ಸಾಲಿಡ್ ವರ್ಕ್ ಡಿಸೈನ್ನ ಕೊಟ್ಟು ಪ್ರಾಕ್ಟಿಕಲಿ ಮಾಡೋದಕ್ಕೆ ಹೇಳ್ತಾರೆ. ಏಕೆಂದರೆ ಇಂಟರ್ವ್ಯೂಸಲ್ಲಿ ಕಾಂಪಿಟೇಷನ್ಸ್ ಜಾಸ್ತಿ ಇರುತ್ತೆ. ಯಾರು ಬೇಗ ಡಿಸೈನ್ ಕಂಪ್ಲೀಟ್ ಮಾಡ್ತಾರೆ, ಯಾರಿಗೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಅಂತ ಚೆಕ್ ಮಾಡ್ತಾ ಹೋಗ್ತಾರೆ. ಅದು ಆದಮೇಲೆ ಬೇರೆ ಇಂಟರ್ವ್ಯೂಸ್ ರೌಂಡ್ಸಲ್ಲಿ ನಿಮಗೆ ಡ್ರಾಯಿಂಗ್ಸ್ ಕೊಟ್ಟು ಥರ್ಡ್ ವ್ಯೂ, ಫಸ್ಟ್ ವ್ಯೂ ಬಗ್ಗೆ ಎಕ್ಸ್ಪ್ಲೇನ್ ಕೇಳ್ತಾ ಹೋಗ್ತಾರೆ. ಗ್ರೌಂಡ್ ಲೆವೆಲ್ ಡಿಸೈನ್ ಮಾಡೋಕ್ಕೆ ಯಾವ ಥರ ನೀವು ಅಪ್ರೋಚ್ ಮಾಡ್ತೀರಾ ಅಂತಲೂ ಸಹ ಕೇಳ್ತಾರೆ. ಆಮೇಲೆ ನಮ್ಮ CV ಅಥವಾ ರೆಸ್ಯೂಮಿಯಲ್ಲಿ ನೀವು ಏನೇನು ಸ್ಕಿಲ್ ಮೆನ್ಷನ್ ಮಾಡಿದ್ದೀರಾ ಅಂತ ನೋಡ್ತಾ ಹೋಗ್ತಾರೆ. ಕೆಲವು ಕಂಪನಿ ಅವರಿಗೆ ಏನು ಬೇಕಾಗಿರುತ್ತೆ ಅಂತ ಈಸಿಯಾಗಿ ನೋಡ್ಕೊಳ್ಬೋದು ಅಂತ ಆನಂದ್ ಅವರು ಇಂಟರ್ವ್ಯೂಸ್ ಬಗ್ಗೆ ಹೇಳಿದ್ದಾರೆ. ಟೆಕ್ನಿಕಲ್ ಸ್ಕಿಲ್ಸ್ ಬಂದು ಪ್ರಾಕ್ಟಿಕಲ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಅದು ಥಿಯರಿಟಿಕಲ್ ಕ್ವಶನ್ಸ್ ಏನು ಕೇಳ್ಬೋದು, ಯಾವ ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮೇಲೆ ಕೇಳ್ಬೋದು ಅಂತ ಕೇಳಿದಾಗ ಅದಕ್ಕೆ ಆನಂದ್ ಅವರು ನಾವು CNC VMC ಇಂಟರ್ವ್ಯೂಸ್ಗೆ ಹೋದಾಗ ಅಲ್ಲಿ ಕೋಡಿಂಗ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಕೆಲವೊಂದು ಸಲ ಅದನ್ನು ಬರೆಯೋದಕ್ಕೂ ಸಹ ಹೇಳ್ತಾರೆ ಅಂತ ಹೇಳಿದ್ದಾರೆ. ನೀವು ಡಿಸೈನಿಂಗ್ ಫೀಲ್ಡ್ಗೆ ಹೋದಾಗ ನೀವು ಯಾವ ಥರ ಅಪ್ರೋಚ್ ಮಾಡ್ತೀರಾ, ಈ ಸ್ಟೆಪ್ ಮಾಡೋಕ್ಕೆ ಬರುತ್ತಾ ಅಥವಾ ಎಕ್ಸ್ಟ್ರೂಷನ್, ಹೋಲ್ ವಿಸರ್ಡ್ ಬರುತ್ತಾ ಅಂತ ಕೇಳ್ತಾರೆ. ಮತ್ತು ಸಾಫ್ಟ್ವೇರಲ್ಲಿ ಶಾರ್ಟ್ಕಟ್ಸ್ ಇರುತ್ತೆ, ಅವು ಎಲ್ಲ ಬರುತ್ತಾ ಅಂತಲೂ ಸಹ ನಿಮಗೆ ಕೇಳ್ತಾ ಹೋಗ್ತಾರೆ. ಮೆಕ್ಯಾನಿಕಲ್ ಸಂಬಂಧಪಟ್ಟ ಹಾಗೆ GD&T ಅದರಲ್ಲಿ ಬೇಸಿಕ್ ಟಾಲರೆನ್ಸ್ ಫಾರ್ಮುಲಾ ಬರುತ್ತಾ ಅಂತಲೂ ಸಹ ಕೇಳಿದ್ದಾರೆ. ಒಂದು ಇಂಟರ್ವ್ಯೂ ಅಲ್ಲಿ ನನಗೆ ಒಂದು ಗೇರ್ ಬಗ್ಗೆ ಕೇಳಿದರು, ಅದರಲ್ಲಿ ಎಷ್ಟು ಟೀತ್ ಇದ್ದಾವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸಪ್ರೇಟ್ ಫಾರ್ಮುಲಾ ಇದೆ. ಈ ಥರ ಟೆಕ್ನಿಕಲ್ ಕ್ವಶನ್ಸ್ ಸಹ ಅಲ್ಲಿ ಕೇಳ್ತಾ ಹೋಗ್ತಾರೆ ಅಂತ ಆನಂದ್ ಅವರು ಅವರ ಎಕ್ಸ್ಪೀರಿಯೆನ್ಸ್ ಹೇಳಿದ್ದಾರೆ. ಜನಕ್ಕೆ ಒಂದು ಮಿಸ್ಕಾನ್ಸೆಪ್ಷನ್ ಇದೆ, CAD ಡಿಸೈನರ್ ಅಂದರೆ ದಿನ ಪೂರ್ತಿ ಬರೀ ಡ್ರಾಯಿಂಗ್ಸ್ ಮಾಡ್ತಿರ್ತಾರೆ ಅಂತ. CAD ಡಿಸೈನರ್ಸ್ ರೋಲ್ ಏನು, CAD ಡಿಸೈನರ್ ಆಗಿ ಏನೆಲ್ಲ ಡೈಲಿ ಲೈಫಲ್ಲಿ ಮಾಡ್ತಾರೆ ಅಂತ ನೀವು ಹೇಳಿ ಅಂತ ಕೇಳಿದಾಗ ಆನಂದ್ ಅವರು ಅವರ ಜಾಬಲ್ಲಿ ಕೆಲಸ ಸ್ಟಾಕ್ ರೀತಿ ಬರ್ತಾ ಹೋಗುತ್ತೆ. ಬೆಳಿಗ್ಗೆ ಈ ಕೆಲಸ, ಮಧ್ಯಾಹ್ನ ಆ ಕೆಲಸ ಅಂತ ಮಾಡಬೇಕಾಗಿರುತ್ತೆ. ಅದಕ್ಕೆ ಅಂತಲೇ ಸೆಪರೇಟ್ ಶೆಡ್ಯೂಲ್ ಕೂಡ ಮಾಡಿರ್ತಾರೆ. ಕಂಪನಿಗೆ ಅರ್ಜೆಂಟಾಗಿ ಡ್ರಾಯಿಂಗ್ ಬೇಕಾಗಿರುತ್ತೆ, ಆವಾಗ ಶೆಡ್ಯೂಲ್ ಚೇಂಜ್ ಆಗ್ತಾ ಹೋಗಿ ನಾನು ಆವಾಗ ಆ ಡಿಸೈನರ್ ಆಗಿರೋದ್ರಿಂದ ನನ್ನ ಕಾಂಟ್ಯಾಕ್ಟ್ ಮಾಡಿ ಕೆಲಸನ ಮಾಡಿಸ್ಕೊಳ್ತಾ ಇರ್ತಾರೆ. ಈ ಜಾಬ್ ಜೊತೆಗೆ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಸಹ ನಮಗೆ ಅಸೈನ್ ಮಾಡಿರ್ತಾರೆ. ಅದರಲ್ಲಿ ಬಂದು ಡಾಕ್ಯುಮೆಂಟೇಷನ್ ವರ್ಕ್ ಇರುತ್ತೆ, ಎಷ್ಟು ಅಂತ ಸ್ಟಾಕ್ ಇರುತ್ತೆ, ISO ಸರ್ಟಿಫಿಕೇಷನ್ ವರ್ಕು ಸಹ ಇರುತ್ತೆ. ಈ ಇಷ್ಟು ಕೆಲಸ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಕಂಪನಿ ಆಡಿಟ್ ಮಾಡಬೇಕು ಅಂದರೆ ಅವಾಗಲೂ ನಾನು ಮಾಡಬೇಕು. ಕಂಪನಿ ಕ್ವಾಲಿಟಿ ಪೇಪರ್ಸ್, PPA, PPMs ಈ ಥರ ಎಲ್ಲ ಪೇಪರ್ಸ್ ನಾನು ಮೇಂಟೈನ್ ಮಾಡಬೇಕಾಗಿರುತ್ತೆ. ಇನ್ಸ್ಪೆಕ್ಷನ್ ಮಾಡಬೇಕಾಗಿರುತ್ತೆ. ಇನಿಷಿಯಲ್ ಪಾರ್ಟಿಂದ ಹಿಡಿದು ಫೈನಲ್ ಪ್ರಾಡಕ್ಟ್ವರೆಗೂ ನಾನು ಇನ್ಸ್ಪೆಕ್ಷನ್ ಮಾಡ್ತಾ ಹೋಗಿರ್ತೀನಿ. ಅದಾದಮೇಲೆ ಅದಕ್ಕೆ ಸೂಪರ್ವೈಸು ಸಹ ನಾನೇ ಮಾಡಬೇಕಾಗುತ್ತೆ. ಅದರಲ್ಲಿ ಪ್ರಾಬ್ಲಮ್ ಏನಾದರೂ ಕಂಡು ಬಂದು ಅಂದರೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಒಂದು ಕಡೆ ಡಿಸೈನರ್ ಆಗಿ, ಒಂದು ಕಡೆ ಕ್ವಾಲಿಟಿ ವರ್ಕರ್ ಆಗಿ ನಾನು ಕೆಲಸ ಮಾಡ್ತಾ ಟೆಂಡರ್ ಮ್ಯಾನೇಜ್ಮೆಂಟು ಕೂಡ ನಾನು ಮಾಡಿದ್ದೀನಿ. ಟೆಂಡರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅದು ನನ್ನ CVಯಲ್ಲಿ ಮೆನ್ಷನ್ ಮಾಡಿದ್ದು ಕಂಪ್ನಿಗೆ ನೋಡಿ ನನ್ನ ಟೆಂಡರ್ ಮ್ಯಾನೇಜ್ಮೆಂಟ್ಗೆ ಅಪ್ಲೈ ಮಾಡಿದ್ದಾರೆ. ನನಗೆ ಅದರ ಸ್ಟೆಪ್ಸ್ ಏನು, ಕಂಪ್ನಿ ಏನು ವರ್ಕ್ ಮಾಡ್ಬೋದು, ಟೆಂಡರ್ ಸೆಕ್ಯೂರ್ ಮಾಡೋಕ್ಕೆ ಏನು ಪ್ಲ್ಯಾನಿಂಗ್ ಮಾಡಬೇಕು ಅಂತ ನನಗೆ ಗೊತ್ತಿತ್ತು. ಅದನ್ನು ಕಂಪನಿಯವರು ರೆಕಗ್ನೈಸ್ ಮಾಡಿ ಈ ಜಾಬ್ ಸಹ ನನಗೆ ಆಫರ್ ಮಾಡ್ತಾರೆ.
ಅಲ್ಲಿ ನಾನು ಆನ್ಲೈನ್ನಲ್ಲಿ ಕೂತ್ಕೊಂಡು ಕಂಪನಿ ಪರವಾಗಿ ಟೆಂಡರ್ ನೋಡಿ ನಮ್ಮ ಕಂಪ್ನಿಗೆ ಯಾವ ಪೋರ್ಟ್ಫೋಲಿಯೋ ಮ್ಯಾಚ್ ಆಗುತ್ತೆ ಅಂತ ನಾನು ಚೆಕ್ ಮಾಡಿ ಕೋಡ್ ಹಾಕಿ ಕ್ಲೈಂಟ್ಸ್ ಜೊತೆ ಮಾತಾಡಿ ಆರ್ಡರ್ ನಮ್ಮ ಹತ್ರ ಬರೋ ರೀತಿ ಮಾಡ್ತೀನಿ. ಇದು ನನ್ನ ಜಾಬ್ ಎಕ್ಸ್ಪೀರಿಯನ್ಸ್ ಅಂತ ಆನಂದ್ ಅವರು ಹೇಳ್ಕೊಂಡಿದ್ದಾರೆ. ನಮ್ಮ RVM CADಲ್ಲಿ ನಾವು ನಿಮಗೆ ಸ್ಕಿಲ್ ಟೀಚ್ ಮಾಡಿ ಇಂಟರ್ವ್ಯೂ ಕೊಡಿಸಿ ಜಾಬ್ ಮಾಡಿಸ್ಬೋದು. ಅದು ಆದಮೇಲೆ ನಿಮಗೆ ಅಲ್ಲಿ ಯಾವ ಥರ ರೋಲ್ ಅಸೈನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮ್ಯಾನೇಜರ್ ಆಗ್ಬೋದು, ಇಲ್ಲಾಂದರೆ ಮಾರ್ಕೆಟಿಂಗ್ ಸಹ ನೀವು ಮಾಡ್ಬೋದು. ಮೇಯ್ನ್ ಆಗಿ ಹೇಳೋದೇನೆಂದರೆ ನೀವು ಅಲ್ಲಿನ ಒಳದಾರಿಗೆ ನೀವು ಹೋಗೋದು. ನಾವು ನಿಮಗೆ ಡಿಸೈನರ್ ಆಗಿ ಅಥವಾ ಪ್ರೋಗ್ರಾಮರ್ ಆಗಿ ನಾವು ನಿಮಗೆ ಆಪರ್ಚುನಿಟಿ ಕೊಡಿಸ್ತೀವಿ. ಆದರೆ ನೀವು ನಿಮ್ಮ ಓನ್ ಸ್ಕಿಲ್ನ ರೆಸ್ಯೂಮಿಯಲ್ಲಿ ಹಾಕಿದ್ದಾಗ ಅವರು ಅದನ್ನು ಐಡೆಂಟಿಫೈ ಮಾಡಿ ನಿಮಗೆ ಇನ್ನೂ ಒಳ್ಳೆ ಜಾಬ್ ರೋಲ್ ಸಹ ಕೊಡ್ತಾರೆ. ಆವಾಗ ನಿಮಗೆ ಸ್ಯಾಲ್ರಿ ಕೂಡ ಡಬಲ್ ಆಗ್ಬೋದು. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆನಂದ್ ಅವ್ರಿಗೆ ಅವರ ಜಾಬ್ ಟೈಮಲ್ಲಿ ಬೇರೆ ಏನಾದರೂ ಕಷ್ಟ ಆಯಿತಾ ಅಂತ ಕೇಳಿದಾಗ ಅವರು ಜಾಬ್ಸ್ಗೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ನಾವು ಡಿಸೈನ್ ಅಂತ ಬಂದಾಗ ಸ್ವಲ್ಪ ಫಾಸ್ಟ್ ಮಾಡಿ ತೋರಿಸ್ಬೇಕು. ಅದಕ್ಕೆ ಟೈಮ್ ತಗೊಳುತ್ತೆ, ಪ್ರಿಪೇರ್ ಆಗಬೇಕು. ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಆರಾಮಾಗಿ ಮಾಡ್ಬೋದು ಅಂತ ಅವರ ಎಲ್ಲ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಕೊನೆಯದಾಗಿ ನಾವು ಹೇಳೋದು, ಸ್ಕಿಲ್ ಕೋರ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿ. 4 ವರ್ಷ ಇಂಜಿನಿಯರ್ ಮಾಡಿರ್ತೀರಾ, ಇಲ್ಲ ಡಿಪ್ಲೊಮಾ ಮಾಡಿರ್ತೀರಾ. 1 ತಿಂಗಳು ಅಥವಾ 1.5 ತಿಂಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಕಂಪನಿಯಲ್ಲಿ ವರ್ಕ್ ಆರಾಮಾಗಿ ಸಿಗ್ಬೋದು. ನೀವು ವರ್ಕಲ್ಲಿ ಫಾಸ್ಟ್ ಇದ್ದೀರಾ ಅಂದರೆ ನಿಮಗೆ ಆರಾಮಾಗಿ ಕಂಪನಿಯಲ್ಲಿ ಕೆಲಸ ಸಿಗ್ತಾ ಹೋಗುತ್ತೆ. ಆನಂದ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಇಂಟರ್ವ್ಯೂನ ಮುಗಿಸೋಣ. ಥ್ಯಾಂಕ್ ಯು.